ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಕ್ವೇರ್ ಬೀಡ್ಸ್ ಉಪಯೋಗಿಸ್ಕೊಂಡು ಬ್ರೈಡಲ್ ಸಾರಿ ಕುಚ್ಚು ಮಾಡ್ತಾ ಇದ್ದೀನಿ. ಈ ಥರ ಸ್ಕ್ವೇರ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಮಧ್ಯದಲ್ಲಿ ಸೇರ್ಸೋಕ್ಕೆ ರೌಂಡ್ ಬೀಡ್ಸು ಈ ಥರ ಸೇರಿಸ್ಕೊಂಡು ಮಾಡ್ತೀನಿ. ಇದು ಸೇರಿಸೋದು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫಸ್ಟು ಇದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ದಾರ ಅಲ್ಲ, ಕಮಲ್ ಕಡಾಯಿ ಥ್ರೆಡ್. ಇದು ಸ್ವಲ್ಪ ದಪ್ಪ ಇದೆ, 6 ಎಳೆ ಬೇಕಾಗಿಲ್ಲ, ಒಂದೇ ಸಿಂಗಲ್ ಎಳೆ ಸಾಕಾಗುತ್ತೆ, ಶೈನಿಂಗು ಇರುತ್ತೆ. ಆಮೇಲೆ 10 ನಂಬರ್ ಕ್ರೋಶೆ ಹುಕ್ 0.75 mm ಯಾವಾಗ ಹಂಗೆ ತೊಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ 4 ಚೈನು. ಇದನ್ನು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಇದು ಕುಚ್ಚಿಗೆ. ಇದಾದಮೇಲೆ ಮತ್ತೆ 4 ಚೈನು. ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು. ಈಗ ಬೀಡ್ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಈ ಬೀಡ್ ಇದು ಈ ಶೇಪ್ ಇಲ್ಲಿ ಉದ್ದ ಜಾಸ್ತಿ ಇದೆ. ಈ ಹುಕ್ಕಲ್ಲಿ ಹಾಕೋಕ್ಕಾಗ್ತಾ ಇಲ್ಲ ನೋಡಿ, ಇಷ್ಟೇ ಆಗೋದು, ಇಲ್ಲಿವರೆಗೆ ಬರಲ್ಲ. ಇದು ಎಷ್ಟೇ ಸಣ್ಣ ಹುಕ್ ತಗೊಂಡ್ರೂ ಆಗಲ್ಲ. ಲಾಸ್ಟ್ ಸೈಜು 23 ನಂಬರಿಂದ ಕೂಡ ಇದೆ ನನ್ನ ಹತ್ರ ಹುಕ್ಕು, ಅದು ಕೂಡ ಆಗಲ್ಲ, ಹೀಗೆ ಆಗೋದು. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನೀಗ ಹೆಂಗೆ ಸೇರಿಸ್ತೀನಿ ಅಂದರೆ, ಈ ಸೂಜಿಗೆ ನಾನು ಜರಿ ಥ್ರೆಡ್ ತಗೊಂಡು ಇಲ್ಲಿ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಈ ಥರ. ಈಗ ಸೂಜಿಗೆ ಇದನ್ನು ಸೇರಿಸ್ತೀನಿ. ಮಧ್ಯದಲ್ಲಿ ಸ್ಕ್ವೇರ್ ಬೀಡ್ ಮತ್ತು ರೌಂಡ್ ಬೀಡ್ ಇಟ್ಕೊಂಡು ಈ ಥರ ಇಟ್ಕೊಂಡು ನೋಡಿ ಹೀಗೆ ಸೂಜಿಲಿ ಸೇರಿಸ್ತೀನಿ. ಸೂಜಿಲಿ ಇಲ್ಲಿವರೆಗೆ ತರ್ತೀನಿ. ಈಗ ಈ ಎಂಡ್ ಇದೆಯಲ್ವ, ಇಲ್ಲಿ ಗಂಟು ಹಾಕಿದ ಜಾಗ, ಇದನ್ನು ಇಲ್ಲಿ ಹಿಂಗೆ ಮಾಡಿ ಇದ್ರ ಒಳಗಿಂದ ಇದೆರಡರ ಮಧ್ಯದಲ್ಲಿ ಈ ಗಂಟು ಹಾಕಿದ ಮೇಲೆ 2 ಎಳೆ ಇದೆಯಲ್ವ, 2 ಎಳೆ ಮಧ್ಯದಲ್ಲಿ ಈ ದಾರನ ತರ್ತೀನಿ, ಗ್ರೀನ್ ದಾರನ, ಕಮಲ್ ಕಡಾಯಿ ಥ್ರೆಡ್. ಆಮೇಲೆ ಇದನ್ನು ಹೀಗೆ ಎಳ್ಕೊಳ್ತೀನಿ ನೋಡಿ. ಹಿಂಗೆ ಮಾಡಿದಾಗ ಈ ದಾರ ಗ್ರೀನ್ ದಾರ ಆಚೆ ಬರುತ್ತೆ. ಸ್ವಲ್ಪ ಉದ್ದಕ್ಕೆ ತಗೊಂಡ್ರೆ ಸುಲಭ ಆಗುತ್ತೆ ನಿಮಗೆ ಈ ಗ್ರೀನ್ ದಾರ. ನೋಡಿ ಹಿಂಗೆ ಎಳ್ಕೊಬೋದು ನೀವು. ನೋಡಿ ಇದು ಬೇಡ, ಇದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇದು ಸೇರಿಸ್ದಂಗೆ ಆಯಿತು. ಈಗ ಇದನ್ನು ನಾರ್ಮಲಾಗಿ ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದು ಹುಕ್ಕಲ್ಲಿ ಬರೋಷ್ಟೇ ದೊಡ್ಡ ಆಗಿದ್ರೆ ನೀವು ಸ್ವಲ್ಪ ಸಣ್ಣ ಸೈಜ್ ತೊಗೊಂಡ್ರೆ ಹುಕ್ಕಲ್ಲಿ ಬರುತ್ತೆ. ನಾವು ನಾರ್ಮಲಾಗಿ ಹಿಂಗೆ ಬೀಡೆಲ್ಲ ಸೇರಿಸ್ತೀವಲ್ವ, ಹಂಗೆ ಸೇರಿಸ್ಕೋಬೋದು. ಹುಕ್ಕಲ್ಲಿ ಬರಲ್ಲ, ಅದಕ್ಕೆ ಸೂಜಿಲೇ ಸೇರಿಸ್ತಾ ಇದ್ದೀನಿ ನಾನು. ಈಗ ಇನ್ನು 3 ಸಾರಿ 4 ಚೈನು, 4 ಚೈನು, ಬಟ್ಟೆಗೆ ಲಾಕ್, 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಈಗ ಇನ್ನು ಮತ್ತೆ ಇದೇ ಥರ ಹಿಂಗೆ ಉದ್ದ ತೆಗೆದು ಸೂಜಿಲಿ ಬೀಡ್ ಸೇರಿಸ್ಕೊಳ್ಳಿ. ಇದು ಈ ಸೂಜಿಲಿ ಹಿಂಗೆ 2 ಎಳೆ ಹಾಕಿ, ನಾರ್ಮಲ್ ಹೊಲಿಗೆ ನೂಲು ದಾರ ಆದ್ರೂ ಓಕೆ, ಇಲ್ಲಾಂದರೆ ಈ ಥರ ಜರಿ ಥ್ರೆಡ್ ಆದ್ರೂ ಓಕೆ. ಇದನ್ನು ಹೀಗೆ ಈ 2 ಎಳೆನ ಹಿಂಗೆ ಮಧ್ಯಕ್ಕೆ, 2 ಎಳೆ ಮಧ್ಯಕ್ಕೆ ಈ ದಾರನ ಸೇರಿಸ್ಕೋಬೇಕು ಹೀಗೆ. ಆಮೇಲೆ ಅಥವಾ ಮೊದಲೇ ಸೂಜಿಗೆ ಹಿಂಗೆ ಹಾಕ್ಕೊಂಡು ನೋಡಿ ಹೀಗೆ ಇದು ಮಧ್ಯದಲ್ಲಿ ಇಟ್ಕೊಂಡೇ ಸೇರಿಸ್ಕೊಳ್ಳಿ, ಮತ್ತೆ ಸೇರಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹೀಗೆ ನೋಡಿ ಈ ಥರ ಸೂಜಿಗೆ ಹೋಗತ್ತಲ್ವ, ಸೂಜಿಯಿಂದ ಹಿಂಗೆ ತಂದು ಇದನ್ನು ಇಲ್ಲಿ ಈ ದಾರಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನು ಲಾಕ್ ಮಾಡಿಕೊಂಡು ಇಲ್ಲಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಸಾರಿ 4 ಚೈನು ಬೀಡು, ಅದೇ ಥರ ಎಂಡಲ್ಲಿ 2 ಸಾರಿ 4 ಚೈನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಅಲ್ಲಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ, ಇಲ್ಲಿ ದಾರ ಸೇರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ.
ಫಸ್ಟು 4 ಚೈನು ಇದನ್ನು ಬಟ್ಟೆಗೆ ಸೇರಿಸಿ ಲಾಕ್ ಆದಮೇಲೆ ಫಸ್ಟು ಈ 4 ಚೈನು, ಇದಾದಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ನಾನು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಹೀಗೆ ಇಟ್ಕೊಂಡು ಕ್ರೋಶೆ ಹುಕ್ಕನ್ನು ಹೀಗೆ ಇಟ್ಕೊಂಡಿರ್ತೀನಿ, ತೆಗಿಯಲ್ಲ ನಾನು. ಹೀಗೆ ಇಟ್ಕೊಂಡು ಕ್ರೋಶೆ ಹುಕ್ಕಿಗೆ ಕೈಯಲ್ಲಿ ಈ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ಸೇರಿಸ್ಕೊಂಡು ಗಮನಿಸ್ಕೊಳ್ಳಿ, ಈ ಥರ 2 ಸಾರಿ ದಾರ ಸಂದ್ಕೋತೀನಿ ಟ್ರಿಪಲ್ ಕ್ರೋಶೆಗೆ. ಆಮೇಲೆ ಈ ಸ್ಕ್ವೇರ್ ಬೀಡಲ್ಲಿ ಈ ಥರ ದಾರ ತಗೊಂಬಂದು ಫಸ್ಟ್ 2 ಒಂದು ಮಾಡ್ತೀನಿ, ಆಮೇಲೆ 2 ಒಂದು ಮಾಡಿ ಇದನ್ನು ಇದರ ಒಳಗಡೆ ಈ ಬೀಡ್ ಒಳಗಡೆ ತರ್ತೀನಿ ಆ ದಾರನ. ಆಮೇಲೆ ಅದೇ ದಾರ 2 ರೀತಿ ಮಾಡ್ಕೋಬೋದು. ಅದೇ ದಾರನೇ ಇದರೊಳಗಡೆ ಹೀಗೆ ತರೋದು, ಇದು ಮಾಡ್ಬೋದು. ಇಲ್ಲ ಅಂದರೆ ನೋಡಿ ಹಿಂಗೆ ಮಾಡಿ, ಈಗ 2 ಇದೆಯಲ್ವ ಲೂಪು, ಇಲ್ಲಿ ದಾರ ತೊಗೊಂಬಂದು ಹಿಂಗೆ ಸೇರಿಸ್ಕೋಬೋದು. 2 ರೀತಿಯೂ ಮಾಡ್ಕೋಬೋದು. ಈಗ ಮತ್ತೆ 3 ಚೈನ್ ಮಾಡ್ತಾಯಿದ್ದೀನಿ. 3 ಚೈನ್ ಮಾಡಿಬಿಟ್ಟು ಈ ಬೀಡ್ನ ಕೆಳಗಡೆ ಇಲ್ಲಿ ಜಾಗ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಪೀಕೋ ಇದರ ನಡುವೆ ನಡುವಲ್ಲಿ ಬೀಡ್ ಬಂದಂಗೆ ಆಗುತ್ತೆ, ಪೀಕೋದ ಮಧ್ಯದಲ್ಲಿ ನೋಡಿ. ಈ ಥರ ದಾರ ಇಲ್ಲಿ ಬೀಡ್ ಸೇರಿಸ್ತಾ ಇದ್ದೀನಿ, ಹೀಗೆ ಹುಕ್ಕು ತೆಗೆಯೋದೇ ಬೀಡ್ ಸೇರಿಸ್ತಾ ಇದ್ದೀನಿ ಹುಕ್ಕಿನಲ್ಲಿ. ಈಗ ದಾರ ಆದಮೇಲೆ ಲೂಪ್ ಆದಮೇಲೆ ಬೀಡಿರುತ್ತೆ. 2 ಸಾರಿ ದಾರ ಸುಂದ್ಕೊಳ್ಳಿ, ಇಲ್ಲಿಂದ ಹೀಗೆ ದಾರ ತಗೊಂಬನ್ನಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈಗ ಲೂಪ್ ಉಳಿಯುತ್ತೆ ನೋಡಿ. ಈ ಉಳಿದಿರೋ ಲೂಪನ್ನು ಇದರ ಒಳಗಡೆನೆ ಹೀಗೆ ತನ್ನಿ. ಈಗ ಇಲ್ಲಿಂದ ದಾರ ತಗೊಂಡು ಇದೆರಡನ್ನು ಒಂದು ಮಾಡಿ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ ಬೀಡ್ನ ಕೆಳಗಡೆ ಈ ಥರ ಲಾಕ್ ಮಾಡ್ಕೊಳ್ಳಿ ಪೀಕೋ. ಆವಾಗ ಬೀಡ್ ಮಧ್ಯಕ್ಕೆ ಬರುತ್ತೆ. ಬೀಡನ್ನು ಮಧ್ಯಕ್ಕೆ ತಂದುಕೊಳ್ಳಿ. ಬಂದಿಲ್ಲ ಅಂದರೆ ಇದು ಮೇಲಿಂದ ಬರೋದು ಬೇಡ, ಬೀಡ್ ಮಧ್ಯಕ್ಕೆ ಬರೋ ಥರ ಮಾಡ್ಕೊಳ್ಳಿ ನೋಡಿ. 3 ಚೈನ್ ಆದಮೇಲೆ ಇಲ್ಲಿ ಸ್ವಲ್ಪ ಕೆಳಗಡೆ ಬೀಡ್ನ ಕೆಳಗಡೆ ಲಾಕ್ ಮಾಡ್ಕೋಬೇಕು ನೀವು. ಆಗ ಬೀಡ್ ಮಧ್ಯಕ್ಕೆ ಬರುತ್ತೆ, ಬೀಡ್ಗೆ ಕವರ್ ಆದಂಗೆ ಆಗುತ್ತೆ. ಈ ಥರ ಬೀಡ್ ಸೇರಿಸ್ಕೊಳ್ಳಿ. 2 ಸಾರಿ ದಾರ ಸುಂದ್ಕೊಳ್ಳಿ, ಇಲ್ಲಿಂದ ತಂದು ಫಸ್ಟ್ 2 ಆಮೇಲೆ 2 ಅದನ್ನು ಇದರ ಒಳಗಡೆಯಿಂದ ತಗೊಂಬನ್ನಿ, ಮತ್ತು ಇಲ್ಲಿಂದ ದಾರ ತಗೊಂಬನ್ನಿ. ಈಗ 3 ಚೈನ್ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಬೀಡಿಂದ ಕೆಳಗಡೆಗೆ, ಇಲ್ಲಿ ನೀವು ಬೀಡನ್ನ ಮೇಲ್ಗಡೆ ಲಾಕ್ ಮಾಡಬೇಡಿ, ಬೀಡನ್ನ ಕೆಳಗಡೆನೇ ಲಾಕ್ ಮಾಡಿ ಇಲ್ಲಿ ಈ ಟ್ರಿಪಲ್ ಕ್ರೋಶೆ. ಆಗ ಬೀಡ್ ಮಧ್ಯಕ್ಕೆ ಬರುತ್ತೆ, ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು, ಫ್ಲವರ್ ಥರ ಗ್ಯಾಪ್ ಇರುತ್ತೆ ಇಲ್ಲಿ, ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಇಲ್ಲಿ ಬೀಡ್ ಸೇರಿಸಿ ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ. ಫಸ್ಟ್ 2 ಆಮೇಲೆ 2 ಅದನ್ನು ಬೀಡ್ ಒಳಗಡೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 3 ಚೈನು. ಇದನ್ನು ಇಲ್ಲಿ ಬೀಡ್ನ ಕೆಳಗಡೆ ಲಾಕ್ ಮಾಡಿ ಈ ಥರ ಬೀಡ್ ತಗೊಳ್ಳಿ. ಆಮೇಲೆ 2 ಸಾರಿ ದಾರ ಸುಂದ್ಕೊಳ್ಳಿ, ಇಲ್ಲಿಂದ ಹೀಗೆ ದಾರ ತಗೊಂಬನ್ನಿ. ಫಸ್ಟ್ 2 ಆಮೇಲೆ 2 ಇದನ್ನು ಇಲ್ಲಿಗೆ ತಗೊಂಬನ್ನಿ, ಮತ್ತು 2 ಒಂದು ಮಾಡಿ 3 ಚೈನ್ ಮಾಡ್ಕೊಳ್ಳಿ. ಈ ಬೀಡ್ ಕೆಳಗಡೆ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ, ನವಿಲುಗರಿ ಥರ ಇರುತ್ತೆ. ಈ ಥರ ಬೀಡ್ ಸೇರಿಸಿ ನೋಡಿ. ಈ ಕಾರ್ನರ್ವರೆಗೂ ಇಲ್ಲಿ 4 ಬೀಡ್ ಆಗಿದೆ. ಈ ಕಾರ್ನರ್ದ ಈ ಕಡೆನೂ ಅಷ್ಟೇ ಮಾಡ್ಕೊಳ್ಳಿ. ಈ ಥರ ಫಸ್ಟ್ 2 ಮತ್ತೆ 2 ಮತ್ತು ಬೀಡ್ನ ಒಳಗಡೆ ಮತ್ತು ಈ ದಾರ ತಗೊಂಡು 3 ಚೈನು ಇದನ್ನು ಇದರ ಒಳಗಡೆಯಿಂದ ತಗೊಂಡು
ಪೂರ್ತಿ ಮಾಡಿ ಇದೇ ಥರ ಆರ್ಚು. ಏನು ಕಷ್ಟ ಇಲ್ಲ, ನಿಮಗೆ ಕಷ್ಟ ಅನಿಸಿದ್ರೂ ಮಾಡಿ ನೋಡಿ ಗೊತ್ತಾಗುತ್ತೆ. ಕಷ್ಟ ಇಲ್ಲ, ಇದು ಹೆಚ್ಚು ಬರುತ್ತೆ. ಇದು ಇದನ್ನು ಈ ಬೀಡ್ ಕೆಳಗಡೆ ಲಾಕ್ ಮಾಡಿ ಮಾತ್ರ. ಈ ಥರ 2 ಸಾರಿ ದಾರ ಸುಮ್ಕೊಳ್ಳಿ. ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇದು 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಈ ಬೀಡ್ನ ಕೆಳಗಡೆ ಲಾಕ್ ಮಾಡಿ. ಈಗ ಇಲ್ಲಿ ಈ ಥರ ಮಾಡ್ಕೊಳ್ಳಿ. ಮೂರು ಚೈನು ಮತ್ತು ಇಲ್ಲಿ ಬೀಡ್ನ ಕೆಳಗಡೆ. ನೋಡಿ, ಇದನ್ನು ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 3 4 1 2 3 4 ಈ ಕಡೆ. ಇದನ್ನು ಇಲ್ಲಿ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ, ಮತ್ತೆ ಲಾಕಲ್ಲಿ ಲಾಕ್ ಮಾಡಿ. ನೋಡಿ, ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಮಧ್ಯದಲ್ಲಿ ಬೀಡ್ ಹಾಕಿದಂಗಿರುತ್ತೆ, ಮೇಲೆ ಅದರ ಮೇಲೆ ಚೈನ್ ಥರ ಬರುತ್ತೆ. 3 ಚೈನು ಕವರ್ ಥರ ಆಗುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿದೆ ಇದು, ಬೇಗನೂ ಆಗುತ್ತೆ. ನೋಡಿ, 2 ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಸ್ಕ್ವೇರ್ ಬೀಡ್ಸ್ ಹಾಕಿದೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ಮಾಡಿದೆ. ಆದರೂ ಗ್ರ್ಯಾಂಡ್ ಆಗಿದೆ. ಬ್ರೈಡಲ್ ಸಾರಿಗಳಿಗೆ ಮಾಡ್ಕೋಬೋದು, ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಸಾರಿಗಳಿಗೆ ಮಾಡ್ಕೋಬೋದು. ತುಂಬ ಗ್ರ್ಯಾಂಡ್ ಇದ್ದರೆ ಕಡಿಮೆ ಆಗ್ಬೋದೇನೋ, ಇಲ್ಲಾಂದರೆ ಸಾಮಾನ್ಯ ಮೀಡಿಯಮ್ ಸೈಜಿಂದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತುಂಬ ನವಿಲ್ಗರಿ ಥರ ಕಾಣುತ್ತೆ. ನೋಡಿ, ಮೇಲಿಂದ ಬೀಡ್ ಮೇಲಿಂದ ಚೈನ್ ಬಂದು. ಪೂರ್ತಿ ಮಾಡಿ ತೋರಿಸ್ತೀನಿ.